ಇನ್ನು ಮಹಾಕುಂಭಮೇಳ ಪ್ರಾರಂಭಗೊಂಡಿದೆ. ಈ ನಡುವೆ ಮಹಾಕುಂಭಮೇಳಕ್ಕೆ ದೇಶದ ವಿವಿಧ ಕಡೆಗಳಿಂದ ಚಿತ್ರ ಸಾಧು ಸಂತರು ಪುಣ್ಯಸ್ನಾನ ಕೈಗೊಳ್ಳುವುದಕ್ಕೆ ಬಂದಿದ್ದಾರೆ. ಈ ಸಾಧು ಸಂತರಲ್ಲಿ ಹಲವು ಥರದ ವ್ಯಕ್ತಿತ್ವಗಳಿದ್ದು ಒಬ್ಬೊಬ್ಬರದ್ದು ಒಂದೊಂದು ವಿಶೇಷಗಳಿದೆ. ಏನಪ್ಪ ಅಂತಂದರೆ ಆರಾಧನಾ ಪದ್ಧತಿ ಬೇರೆ ಇರ್ತದೆ. ಆಶ್ಚರ್ಯ ಆಗುತ್ತೆ, ಇವರು ಏನು ಮಾಡ್ತಾರೆ. ಬನ್ನಿ, ಕೆಲವೊಂದನ್ನು ನಿಮಗೆ ಪರಿಚಯಿಸುವ ಪ್ರಯತ್ನ ಮಾಡ್ತೇನೆ. ಎಲ್ಲವನ್ನು ತಲುಪೋದಕ್ಕೆ ಸಾಧ್ಯವಿಲ್ಲ. ಎಷ್ಟೆಲ್ಲ ನಮ್ಮ ಕ್ಯಾಮರಾ ಕಣ್ಣಿಗೆ ಸಿಕ್ಕಿದೆಯೋ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ವರ್ಷದಿಂದ ಕೈ ಕೆಳಗಿಳಿಸಿಲ್ಲ ಈ ಬಾಬಾ. ಸ್ವಾಧೀನವನ್ನೇ ಕಳೆದುಕೊಂಡಿದೆ ಬಲಕೈ. ಇವರು ಸಾಧು ಅಮರ್ ಭಾರತಿ. 32 ವರ್ಷಗಳ ಹಿಂದೆ ಪ್ರಪಂಚದಲ್ಲಿನ ಜಗಳ ಮತ್ತು ದ್ವೇಷದಿಂದ ಬೇಸತ್ತು ಅದನ್ನ ಹೋಗಲಾಡಿಸಲು ತಪಸ್ಸು ಮಾಡಲು ನಿರ್ಧರಿಸಿದ್ರು. ಅಂದು ಬಲಗೈಯನ್ನ ಎತ್ತಿ ಹಿಡಿದ್ರು. ಅಂದಿನಿಂದ ಒಮ್ಮೆಯೂ ಕೈ ಕೆಳಗಿಳಿಸಲಿಲ್ಲ. ಆದ್ದರಿಂದ ಅವರನ್ನ ಸಾಧು ಅಮರ ಭಾರತಿ ಎಂದೇ ಕರೆಯುತ್ತಾರೆ. 32 ವರ್ಷದಿಂದ ಸ್ನಾನವನ್ನೇ ಮಾಡದ ಬಾಬಾ. ಇವರ ಹೆಸರು ಗಂಗಾಪುರಿ ಮಹಾರಾಜ್ ಅಥವಾ ಚೋಟಾ ಬಾಬಾ. ಇವರು ಕಳೆದ 32 ವರ್ಷಗಳಿಂದ ಒಂದು ಬಾರಿಯೂ ಸ್ನಾನವನ್ನೇ ಮಾಡಿಲ್ವಂತೆ. ಹಾಗಾಗಿ ಈ ಬಾರಿಯೂ ಈ ಚೋಟಾ ಬಾಬಾ ಪುಣ್ಯ ಸ್ನಾನದಲ್ಲಿ ಪಾಲ್ಗೊಳ್ಳುವುದಿಲ್ವಂತೆ. हम सबको नहाने के लिए बोलते हैं. आप हम नहाते नहीं. अच्छा, कब से नहीं नहाया महाराज? 32 साल. 32 साल। हाँ। तो ऐसा क्यों महाराज जी आपने संकल्प किया? हमारे मन में एक संकल्प है, इसीलिए हम नहाते नहीं. जब हम नहाएंगे क्षिप्रा में नहाएंगे और कामाख्या चले जाएंगे. ಈ ಬಾಬಾ ಹೆಸರು ಅಂಬಾಸಿಡರ್ ಬಾಬಾ. 2025ರ ಮಹಾಕುಂಭದಲ್ಲಿ ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿರುವ ಅಂಬಾಸಿಡರ್ ಬಾಬಾ. ಮಧ್ಯಪ್ರದೇಶದ ಇಂದೋರ್ನ ಈ ಸ್ವಾಮೀಜಿ ತಮ್ಮ ಅಂಬಾಸಿಡರ್ ಕಾರಿನಲ್ಲಿ 4 ಕುಂಭಮೇಳಗಳಲ್ಲಿ ಭಾಗವಹಿಸಿದ್ದಾರೆ. ವಿಶೇಷ ಅಂದ್ರೆ ಈ ಅಂಬಾಸಿಡರ್ ಕಾರು 1972ರ ಮಾಡೆಲ್ ನಂತು. 4 बार कुंभ मेला यहाँ पर कर लिया इस गाड़ी से, क्योंकि ये हमको लेकर के हर जगह में जा रही है, आ रही है. मेरा सोने खाने पीने का व्यवस्था सब इसके अंदर में रखता हूँ. एक घर के जैसा है, एक मेरा जान के जैसा है. ತಲೆಯ ಮೇಲೆ 45 ಕೆಜಿ ರುದ್ರಾಕ್ಷಿ. ಹರಿಯಾಣದ ಸಂತ ಗೀತಾನಂದಜಿ ಮಹಾರಾಜ್ ಮಹಾಕುಂಭದ ವಿಶೇಷ ಆಕರ್ಷಣೆಯಾಗಿದ್ದಾರೆ. ಈ ಸ್ವಾಮೀಜಿ ದೇಹದ ಮೇಲೆ 2.5 ಲಕ್ಷ ರುದ್ರಾಕ್ಷಿ ಕಾಯಿಗಳನ್ನು ಧರಿಸಿದ್ದಾರೆ. 2.5 ಲಕ್ಷ ರುದ್ರಾಕ್ಷಿಗಳಿಂದ ತಯಾರಾದ 2,500 ಮಾಲೆಗಳನ್ನ ಶಿವಲಿಂಗದ ಆಕಾರದಲ್ಲಿ ಮಾಡಿ ತಲೆಯ ಮೇಲೆ ಕಿರೀಟದ ರೂಪದಲ್ಲಿ ಧರಿಸಿದ್ದಾರೆ. ಅಚ್ಚರಿ ಅಂದ್ರೆ ತಲೆಯ ಮೇಲೆ ಇಟ್ಟಿರುವ ರುದ್ರಾಕ್ಷಿ ಮಾಲೆ ಅಂದಾಜು 45 ಕಿಲೋ ತೂಗುತ್ತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಎಂತೆಂಥ ಸಾಧು ಸಂತರು, ಇವರ ಅಖಾಡಗಳು ಅಂತಿದೆ. ಆಮೇಲೆ ಇವತ್ತು 9:30ಗೆ ಬ್ರಹ್ಮಾಸ್ತ್ರ ವಿಶೇಷ ಕಾರ್ಯಕ್ರಮದಲ್ಲಿ ಈ ನಾಗಾ ಸಾಧುಗಳು, ಅವರು ಹೆಂಗೆ ನಾಗಾ ಸಾಧುಗಳಾಗ್ತಾರೆ, ಅವರ ತಪಸ್ಸೇನು, ಅವರ ಚರ್ಯೆ ಏನು, ಏನೆಲ್ಲ ಕಷ್ಟಪಡಬೇಕಾಗತ್ತೆ, ನಿಮಗೂ ಆಗ್ಬೋದಾ ನಾಗಾ ಸಾಧು, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಈ ನಡುವೆ ಆಮೇಲೆ ನಾನು ಹೇಳಿದೆ, ಭಾರತದಲ್ಲಿ ಹಿಂದೂ ಧರ್ಮ ಒಂದು ಕಾಲಕ್ಕೆ ಹೇಗಾಯಿತು ಅಂದರೆ ಅವಸಾನದ ಅಂಚಿಗೆ ಹೋಗುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಆಗ ಶಂಕರಾಚಾರ್ಯರು ಜನಿಸಿದರು. ಶಂಕರಾಚಾರ್ಯರು 36 ವರ್ಷಗಳ ವಯಸ್ಸಿನ ಒಳಗಡೆ ವೇದಾಂತ ಸಿದ್ಧಿಯನ್ನು ಮಾಡಿಕೊಂಡು ಇಡೀ ದೇಶದಾದ್ಯಂತ ಸಂಚರಿಸಿ ಈ ಎಲ್ಲ ಹಿಂದೂ ಧರ್ಮದಲ್ಲಿದ್ದಂಥ ಕೆಲವು ಕಿರಿಕಿರಿಗಳಿತ್ತು, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಮತ್ತು ಅವೆಲ್ಲವನ್ನು ಕೂಡ ಒಗ್ಗೂಡಿಸುವ ಪ್ರಯತ್ನಗಳು ಕೂಡ ಆಯಿತು. 13 ಅಖಾಡಗಳನ್ನು ಅವರು ರೆಡಿ ಮಾಡ್ತಾರೆ. ಆ 13 ಅಖಾಡಗಳಲ್ಲಿ ವೈಷ್ಣವ ಪಂಥದ 7 ಅಖಾಡಗಳು. ವೈಷ್ಣವ ಪಂಥ ಅಂದರೆ ವಿಷ್ಣುವಿನ ಆರಾಧಕರು. ಶೈವ ಪಂಥದ 3 ಅಖಾಡಗಳು. ಶೈವ ಪಂಥ ಅಂತಂದರೆ ಈಶ್ವರನ ಆರಾಧಕರು. ಆಮೇಲೆ 3 ಪಂಥಗಳು ಸಿಖ್ ಪಂಥಗಳು. ಇವರೆಲ್ಲ ಎಲ್ಲಿರ್ತಾರೆ, ಹೇಗಿರ್ತಾರೆ ಯಾರಿಗೂ ಗೊತ್ತಾಗೋದಿಲ್ಲ. ಕಾಡಲ್ಲಿರ್ತಾರೆ, ಹಿಮಾಲಯದಲ್ಲಿರ್ತಾರೆ. ಈ ಸಂದರ್ಭದಲ್ಲಿ ಮಾತ್ರ ಬರ್ತಾರೆ. ಮುಗಿದ ಮರು ದಿವಸ ಅವರೆಲ್ಲಿರ್ತಾರೆ ಗೊತ್ತಾಗೋದಿಲ್ಲ. ಆಮೇಲೆ ಇವರ ಇತಿಹಾಸ ಏನಪ್ಪ ಅಂತಂದರೆ, ಖಡ್ಗ ಹಿಡಿದು ಯುದ್ಧ ಮಾಡಿದ್ದಿದೆ ಇವರು. ಖಡ್ಗ ಹಿಡಿದು ಅಲೆಕ್ಸಾಂಡರ್ ವಿರುದ್ಧ ಯುದ್ಧ ಮಾಡಿದ್ದಿದೆ, ಔರಂಗಜೇಬ್ ವಿರುದ್ಧ ಯುದ್ಧ ಮಾಡಿದ್ದಿದೆ, ಇವರಿಗೆ ಮೋಸ ಆಗಿದ್ದಿದೆ, ಅವೆಲ್ಲವನ್ನೂ ಕೂಡ ಹೇಳ್ತೀವಿ. ಇನ್ನು ಮಹಾಕುಂಭಮೇಳ ಪ್ರಾರಂಭಗೊಂಡಿದೆ. ಈ ನಡುವೆ ಮಹಾಕುಂಭಮೇಳಕ್ಕೆ ದೇಶದ ವಿವಿಧ ಕಡೆಗಳಿಂದ ಚಿತ್ರ ಸಾಧು ಸಂತರು ಪುಣ್ಯಸ್ನಾನ ಕೈಗೊಳ್ಳುವುದಕ್ಕೆ ಬಂದಿದ್ದಾರೆ. ಈ ಸಾಧು ಸಂತರಲ್ಲಿ ಹಲವು ಥರದ ವ್ಯಕ್ತಿತ್ವಗಳಿದ್ದು ಒಬ್ಬೊಬ್ಬರದ್ದು ಒಂದೊಂದು ವಿಶೇಷಗಳಿದೆ.
ಏನಪ್ಪ ಅಂತಂದರೆ ಆರಾಧನಾ ಪದ್ಧತಿ ಬೇರೆ ಇರ್ತದೆ. ಆಶ್ಚರ್ಯ ಆಗುತ್ತೆ, ಇವರು ಏನು ಮಾಡ್ತಾರೆ. ಬನ್ನಿ, ಕೆಲವೊಂದನ್ನು ನಿಮಗೆ ಪರಿಚಯಿಸುವ ಪ್ರಯತ್ನ ಮಾಡ್ತೇನೆ. ಎಲ್ಲವನ್ನು ತಲುಪೋದಕ್ಕೆ ಸಾಧ್ಯವಿಲ್ಲ. ಎಷ್ಟೆಲ್ಲ ನಮ್ಮ ಕ್ಯಾಮರಾ ಕಣ್ಣಿಗೆ ಸಿಕ್ಕಿದೆಯೋ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ವರ್ಷದಿಂದ ಕೈ ಕೆಳಗಿಳಿಸಿಲ್ಲ ಈ ಬಾಬಾ. ಸ್ವಾಧೀನವನ್ನೇ ಕಳೆದುಕೊಂಡಿದೆ ಬಲಕೈ. ಇವರು ಸಾಧು ಅಮರ್ ಭಾರತಿ. 32 ವರ್ಷಗಳ ಹಿಂದೆ ಪ್ರಪಂಚದಲ್ಲಿನ ಜಗಳ ಮತ್ತು ದ್ವೇಷದಿಂದ ಬೇಸತ್ತು ಅದನ್ನ ಹೋಗಲಾಡಿಸಲು ತಪಸ್ಸು ಮಾಡಲು ನಿರ್ಧರಿಸಿದ್ರು. ಅಂದು ಬಲಗೈಯನ್ನ ಎತ್ತಿ ಹಿಡಿದ್ರು. ಅಂದಿನಿಂದ ಒಮ್ಮೆಯೂ ಕೈ ಕೆಳಗಿಳಿಸಲಿಲ್ಲ. ಆದ್ದರಿಂದ ಅವರನ್ನ ಸಾಧು ಅಮರ ಭಾರತಿ ಎಂದೇ ಕರೆಯುತ್ತಾರೆ. 32 ವರ್ಷದಿಂದ ಸ್ನಾನವನ್ನೇ ಮಾಡದ ಬಾಬಾ. ಇವರ ಹೆಸರು ಗಂಗಾಪುರಿ ಮಹಾರಾಜ್ ಅಥವಾ ಚೋಟಾ ಬಾಬಾ. ಇವರು ಕಳೆದ 32 ವರ್ಷಗಳಿಂದ ಒಂದು ಬಾರಿಯೂ ಸ್ನಾನವನ್ನೇ ಮಾಡಿಲ್ವಂತೆ. ಹಾಗಾಗಿ ಈ ಬಾರಿಯೂ ಈ ಚೋಟಾ ಬಾಬಾ ಪುಣ್ಯ ಸ್ನಾನದಲ್ಲಿ ಪಾಲ್ಗೊಳ್ಳುವುದಿಲ್ವಂತೆ. हम सबको नहाने के लिए बोलते हैं। आप हम नहाते नहीं। अच्छा, कब से नहीं नहाया महाराज? 32 साल। 32 साल। हाँ। तो ऐसा क्यों महाराज जी आपने संकल्प लिया? हमारे मन में एक संकल्प है, इसीलिए हम नहाते नहीं। जब हम नहाएंगे छिपना में नहाएंगे और कामाख्या चले जाएंगे। ಈ ಬಾಬಾ ಹೆಸರು ಅಂಬಾಸಿಡರ್ ಬಾಬಾ. 2025ರ ಮಹಾಕುಂಭದಲ್ಲಿ ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿರುವ ಅಂಬಾಸಿಡರ್ ಬಾಬಾ. ಮಧ್ಯಪ್ರದೇಶದ ಇಂದೋರ್ನ ಈ ಸ್ವಾಮೀಜಿ ತಮ್ಮ ಅಂಬಾಸಿಡರ್ ಕಾರಿನಲ್ಲಿ 4 ಕುಂಭಮೇಳಗಳಲ್ಲಿ ಭಾಗವಹಿಸಿದ್ದಾರೆ. ವಿಶೇಷ ಅಂದ್ರೆ ಈ ಅಂಬಾಸಿಡರ್ ಕಾರು 1972ರ ಮಾಡೆಲ್ ನಂತು. 4 बार कुंभ मेला यहाँ पर कर लिया इस गाड़ी से, क्योंकि ये हमको लेकर के हर जगह में जा रही है, आ रही है। मेरा सोने खाने पीने का व्यवस्था सब इसके अंदर में रखता हूँ। एक घर के जैसा है, एक मेरा जान के जैसा है। ತಲೆಯ ಮೇಲೆ 45 ಕೆಜಿ ರುದ್ರಾಕ್ಷಿ. ಹರಿಯಾಣದ ಸಂತ ಗೀತಾನಂದ ಜಿ ಮಹಾರಾಜ್ ಮಹಾಕುಂಭದ ವಿಶೇಷ ಆಕರ್ಷಣೆಯಾಗಿದ್ದಾರೆ. ಈ ಸ್ವಾಮೀಜಿ ದೇಹದ ಮೇಲೆ 2.5 ಲಕ್ಷ ರುದ್ರಾಕ್ಷಿ ಕಾಯಿಗಳನ್ನು ಧರಿಸಿದ್ದಾರೆ. 2.5 ಲಕ್ಷ ರುದ್ರಾಕ್ಷಿಗಳಿಂದ ತಯಾರಾದ 2,500 ಮಾಲೆಗಳನ್ನ ಶಿವಲಿಂಗದ ಆಕಾರದಲ್ಲಿ ಮಾಡಿ ತಲೆಯ ಮೇಲೆ ಕಿರೀಟದ ರೂಪದಲ್ಲಿ ಧರಿಸಿದ್ದಾರೆ. ಅಚ್ಚರಿ ಅಂದ್ರೆ ತಲೆಯ ಮೇಲೆ ಇಟ್ಟಿರುವ ರುದ್ರಾಕ್ಷಿ ಮಾಲೆ ಅಂದಾಜು 45 ಕಿಲೋ ತೂಗುತ್ತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಎಂತೆಂಥ ಸಾಧು ಸಂತರು, ಇವರ ಅಖಾಡಗಳು ಅಂತಿದೆ. ಆಮೇಲೆ ಇವತ್ತು 9:30ಗೆ ಬ್ರಹ್ಮಾಸ್ತ್ರ ವಿಶೇಷ ಕಾರ್ಯಕ್ರಮದಲ್ಲಿ ಈ ನಾಗಾ ಸಾಧುಗಳು, ಅವರು ಹೆಂಗೆ ನಾಗಾ ಸಾಧುಗಳಾಗ್ತಾರೆ, ಅವರ ತಪಸ್ಸೇನು, ಅವರ ಚರ್ಯೆ ಏನು, ಏನೆಲ್ಲ ಕಷ್ಟಪಡಬೇಕಾಗತ್ತೆ, ನಿಮಗೂ ಆಗ್ಬೋದಾ ನಾಗಾ ಸಾಧು, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಈ ನಡುವೆ ಆಮೇಲೆ ನಾನು ಹೇಳಿದೆ, ಭಾರತದಲ್ಲಿ ಹಿಂದೂ ಧರ್ಮ ಒಂದು ಕಾಲಕ್ಕೆ ಹೇಗಾಯಿತು ಅಂದರೆ ಅವಸಾನದ ಅಂಚಿಗೆ ಹೋಗುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಆಗ ಶಂಕರಾಚಾರ್ಯರು ಜನಿಸಿದರು. ಶಂಕರಾಚಾರ್ಯರು 36 ವರ್ಷಗಳ ವಯಸ್ಸಿನ ಒಳಗಡೆ ವೇದಾಂತ ಸಿದ್ಧಿಯನ್ನು ಮಾಡಿಕೊಂಡು ಇಡೀ ದೇಶದಾದ್ಯಂತ ಸಂಚರಿಸಿ ಈ ಎಲ್ಲ ಹಿಂದೂ ಧರ್ಮದಲ್ಲಿದ್ದಂಥ ಕೆಲವು ಕಿರಿಕಿರಿಗಳಿತ್ತು, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಮತ್ತು ಅವೆಲ್ಲವನ್ನು ಕೂಡ ಒಗ್ಗೂಡಿಸುವ ಪ್ರಯತ್ನಗಳು ಕೂಡ ಆಯಿತು. 13 ಅಖಾಡಗಳನ್ನು ಅವರು ರೆಡಿ ಮಾಡ್ತಾರೆ. ಆ 13 ಅಖಾಡಗಳಲ್ಲಿ ವೈಷ್ಣವ ಪಂಥದ 7 ಅಖಾಡಗಳು. ವೈಷ್ಣವ ಪಂಥ ಅಂದರೆ ವಿಷ್ಣುವಿನ ಆರಾಧಕರು. ಶೈವ ಪಂಥದ 3 ಅಖಾಡಗಳು. ಶೈವ ಪಂಥ ಅಂತಂದರೆ ಈಶ್ವರನ ಆರಾಧಕರು. ಆಮೇಲೆ 3 ಪಂಥಗಳು ಸಿಖ್ ಪಂಥಗಳು. ಇವರೆಲ್ಲ ಎಲ್ಲಿರ್ತಾರೆ, ಹೇಗಿರ್ತಾರೆ ಯಾರಿಗೂ ಗೊತ್ತಾಗೋದಿಲ್ಲ. ಕಾಡಲ್ಲಿರ್ತಾರೆ, ಹಿಮಾಲಯದಲ್ಲಿರ್ತಾರೆ. ಈ ಸಂದರ್ಭದಲ್ಲಿ ಮಾತ್ರ ಬರ್ತಾರೆ. ಮುಗಿದ ಮರು ದಿವಸ ಅವರೆಲ್ಲಿರ್ತಾರೆ ಗೊತ್ತಾಗೋದಿಲ್ಲ. ಆಮೇಲೆ ಇವರ ಇತಿಹಾಸ ಏನಪ್ಪ ಅಂತಂದರೆ ಖಡ್ಗ ಹಿಡಿದು ಯುದ್ಧ ಮಾಡಿದ್ದಿದೆ ಇವರು.